ಕ್ಷೇತ್ರ ಒಂದಿದೆ. ಅದುವೇ ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠ. ಅಲ್ಲದೆ ಎಲ್ಲಾ ವರ್ಗದ ಮಕ್ಕಳಿಗೂ ಇಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಇಲ್ಲಿ ಪ್ರಾಥಮಿಕ ಹಂತದಿಂದ 10ನೇವರೆಗಿನ ತರಗತಿಗಳು ನಡೆಯುತ್ತವೆ. ಬಡ ಮಕ್ಕಳು ಇಂಗ್ಲಿಷ್ ಭಾಷಾ ಮಾಧ್ಯಮದ ಕಲಿಕಾ ಅವಕಾಶದಿಂದ ವಂಚಿತರಾಗಬಾರದು ಎಂಬ ಕಾರಣಕ್ಕೆ ಬಿಪಿಎಲ್ ಕಾರ್ಡ್ ಹೊಂದಿರುವ ಸಾವಿರಾರು ಮಕ್ಕಳಿಗೆ ಉಚಿತ ಪ್ರವೇಶ ನೀಡಿ ವಿದ್ಯಾ ದಾಸೋಹ ನಡೆಸುತ್ತಿದ್ದಾರೆ. ಉಚಿತ ಊಟ, ವಸತಿ ಹೊಂದಿರುವ ಶಾಲೆಯೊಂದನ್ನು ಸ್ಥಾಪಿಸುತ್ತಾರೆ. ಮಠದ ಮೇಲೆ ಒಲವು ಹೊಂದಿರುವ ಭಕ್ತರ ಸಹಾಯ ಸಹಕಾರದ ಜೊತೆಗೆ ಪೂಜ್ಯ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ಸುಮಾರು 5 ಕೋಟಿ ರೂಪಾಯಿಗಳ ಖರ್ಚು ವೆಚ್ಚದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಸ್ಮೃತಿ ಎಂಬ ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ. ಅದರಿಂದ ಬರುವ ಆದಾಯದಲ್ಲಿ ಈ ಎಲ್ಲಾ ಕಾರ್ಯಗಳು ಮಾಡುತ್ತಾ ಸಾಗಿದ್ದಾರೆ ಹಾಗೂ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬ ಉದ್ದೇಶದಿಂದ ಮಠದ ಆವರಣದಲ್ಲೇ ಶ್ರೀ ವೀರಭದ್ರಸ್ವಾಮಿ ಸಂಸ್ಕೃತ ಪಾಠಶಾಲೆಯನ್ನು ನಡೆಸಲಾಗುತ್ತಿದೆ. ಇಲ್ಲಿ ಶ್ರೀ ಪೂಜ್ಯ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯರು ಕೂಡ ಪಾಠಗಳು ನಡೆಸುತ್ತಾರೆ. ಹಾಗೆಯೇ ಶ್ರೀಮಠದಿಂದ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗಾಗಿ ಕೈಗಾರಿಕಾ ತರಬೇತಿ ಕೇಂದ್ರವೊಂದನ್ನು ಸ್ಥಾಪಿಸಿದ್ದಾರೆ. ಮಕ್ಕಳು ಯಾವುದಾದರೂ ಒಂದು ಕೌಶಲ್ಯ ಪಡೆದರೆ ನಾಳೆ ಅವರು ವೃತ್ತಿ ಮಾಡಿಕೊಂಡು ಸ್ವಾವಲಂಬಿ ಜೀವನ ನಡೆಸಬಹುದು ಎಂಬ ದೂರದೃಷ್ಟಿ ಶ್ರೀಗಳದ್ದಾಗಿರುತ್ತದೆ. ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬದ ರೋಗಿಗಳಿಗೆ ಇಲ್ಲಿ ಅನುಕೂಲ ಹೇಗೆ ದೊರೀತಾ ಇದೆಯೋ ಹಾಗೆ ಸಿರಿವಂತ ಕುಟುಂಬದ ಮಕ್ಕಳಿಗೂ ಕೂಡ ನಮ್ಮ ಮಠದೊಳಗೆ ಒಂದು ಸಂಸ್ಕಾರಯುಕ್ತವಾಗಿರುವಂತಹ ಒಂದು ಅಂಕುರವೇ ಈಗ ನಮ್ಮ ಶ್ರೀಮಠದಲ್ಲಿ ಪ್ರಾರಂಭವಾಗಿರುವಂತಹ ಸುವರ್ಣಶ್ರೀ ಗುರುಕುಲ. ಈ ಸುವರ್ಣಶ್ರೀ ಗುರುಕುಲದೊಳಗೆ ಅತಿ 1 ವರ್ಷದ ಮಗುವಿನಿಂದ ಹಿಡಿದುಕೊಂಡು 10 ವರ್ಷದ ಮಕ್ಕಳವರೆಗೂ ಕೂಡ ಸುವರ್ಣಶ್ರೀ ಗುರುಕುಲದ ಚಿನ್ನ ಧಾರ್ಮಿಕ ಪರಂಪರೆಯನ್ನು ಮುನ್ನಡೆಸಿಕೊಂಡು ಬಂದಿರುವುದು ಸಾಮಾನ್ಯ ಸಂಗತಿಯಲ್ಲ. ಸದ್ಯದ ಪರಮ ಪೂಜ್ಯರಂತೂ ಈ ಮಠಕ್ಕೆ ಮತ್ತಷ್ಟು ಭದ್ರ ಬುನಾದಿ ಹಾಕಿ ಶ್ರೀಮಠದ ಸರ್ವತೋಮುಖ ಬೆಳವಣಿಗೆಗೆ ಸಾಕಷ್ಟು ಪರಿಶ್ರಮವನ್ನು ವಹಿಸಿರುವುದು ಶ್ಲಾಘನೀಯ ಸಂಗತಿ. ಇವಿಷ್ಟೇ ಅಲ್ಲದೆ ಶ್ರೀಮಠದಲ್ಲಿ ಗಾಣದ ಯಂತ್ರವು ಅಳವಡಿಸಲಾಗಿದೆ. ಅದರಿಂದ ಅನೇಕ ಆರ್ಗ್ಯಾನಿಕ್ ಧಾನ್ಯಗಳಿಂದ ಎಣ್ಣೆಯನ್ನು ಉತ್ಪತ್ತಿ ಮಾಡಲಾಗುತ್ತದೆ. ಆಧುನಿಕ ಯಂತ್ರಗಳಲ್ಲಿ ತೆಗೆದ ಊಟದ ಎಣ್ಣೆಯಲ್ಲಿ ಸಾಕಷ್ಟು ಕಲಬೆರಕೆ ಇರುವುದರಿಂದ ಸೇವಿಸುವವರ ಆರೋಗ್ಯದ ಮೇಲೆ ತೀವ್ರ ಕೆಟ್ಟ ಪರಿಣಾಮವಾಗುತ್ತಿರುವುದು ಅರಿತ ಶ್ರೀಗಳು ಸಾಧ್ಯವಾದಷ್ಟು ಸಮಾಜಕ್ಕೆ ಸಹಾಯ ಮಾಡುವ ದೃಷ್ಟಿಯಿಂದ ಗಾಣದ ಯಂತ್ರವನ್ನು ಶ್ರೀಮಠದ ಒಂದು ಭಾಗದಲ್ಲಿ ಅಳವಡಿಸಿದ್ದಾರೆ. ದಿನದ 24 ಗಂಟೆಗಳ ಕಾಲ ಅದರಿಂದ ಎಣ್ಣೆ ಉತ್ಪತ್ತಿ ಮಾಡಲಾಗುತ್ತದೆ. ಲಾಭವೂ ಇಲ್ಲದ, ನಷ್ಟವೂ ಆಗದ ಹಾಗೆ ಮಠಕ್ಕೆ ಬರುವ ಭಕ್ತರಿಗೆ ಆ ಎಣ್ಣೆ ನೀಡಿ ಆರೋಗ್ಯ ಕಾಪಾಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಆ ಗೋಶಾಲೆಯಲ್ಲಿರೋ ಹಸುಗಳಿಗೆ ಹಿಂಡಿ ಸಿಗುತ್ತೆ ಅನ್ಬಿಟ್ಟು ನಾವು ಮಾಡ್ತಾ ಇದ್ವಿ. ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಕೂಡ ಆರೋಗ್ಯವಾಗಿರುವುದು. ಅದರಿಂದ ಉತ್ತಮ ಆಲೋಚನೆಗಳು ಮೂಡುವುದಕ್ಕೆ ಸಹಕಾರಿಯಾಗುತ್ತೆ ಎಂಬ ಸತ್ಯವನ್ನರಿತು ಮಠದ ಶಾಲೆಗಳಲ್ಲಿ ಓದುವ ಮಕ್ಕಳಿಗಾಗಿ ಯೋಗ ತರಗತಿಗಳು ಇಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಶ್ರೀಗಳು ಕೂಡ ಉತ್ತಮ ಯೋಗಪಟುವಾಗಿದ್ದು ಪ್ರತಿನಿತ್ಯ ಯೋಗ, ಧ್ಯಾನಗಳು ಅವರ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ಭಾಗ್ಯವೆಂಬುದು ನಿತ್ಯ ಸತ್ಯವಾದ ಮಾತು.
ಇಂದಿನ ದಿನಗಳಲ್ಲಿ ಕಲಬೆರಕೆ ಆಹಾರ ಸೇವಿಸುವುದರ ಮೂಲಕ ಶೇಕಡಾವಾರು ಜನರ ಆರೋಗ್ಯ ಏರುಪೇರಾಗುತ್ತಿದೆ. ಅದರಲ್ಲೂ ಬಡವರು ಮತ್ತು ಮಧ್ಯಮ ವರ್ಗದ ಜನರು ತಮಗಾದ ಆರೋಗ್ಯ ಸಮಸ್ಯೆಗಳಿಗೆ ದುಬಾರಿ ಬೆಲೆ ತೆತ್ತು ಚಿಕಿತ್ಸೆ ಪಡೆಯುವುದು ಕಷ್ಟ ಸಾಧ್ಯವಾಗಿದೆ. ಅದಕ್ಕೆಂದೇ ವಿಭೂತಿಪುರ ಮಠ ಚಾರಿಟೇಬಲ್ ಆಸ್ಪತ್ರೆ ಮತ್ತು ಡಯಾಲಿಸಿಸ್ ಸೆಂಟರ್ ಸ್ಥಾಪಿಸಲಾಗಿದೆ. ಇಲ್ಲಿ ಪ್ರತಿ ತಿಂಗಳು ನೂರಾರು ಜನರಿಗೆ ಉಚಿತ ಡಯಾಲಿಸಿಸ್ ಮಾಡಲಾಗುತ್ತಿದೆ ಮತ್ತು ಇಲ್ಲಿಯವರೆಗೆ ಸಾವಿರಾರು ಬಡ ರೋಗಿಗಳು ಚಾರಿಟೇಬಲ್ ಆಸ್ಪತ್ರೆಯ ಸದುಪಯೋಗ ಪಡೆದುಕೊಂಡಿರುತ್ತಾರೆ. ಇಲ್ಲಿ ಗೀರ್ ತಳಿಯ ಹಸುಗಳು ತಂದು ಸಾಕಲಾಗುತ್ತಿದೆ. ಯಾವ ನಿರ್ಬಂಧವೂ ಇಲ್ಲದೆ ಹಸುಗಳನ್ನು ಸ್ವಚ್ಛಂದವಾಗಿ ಬಿಟ್ಟು ನೋಡಿಕೊಳ್ಳಲಾಗುತ್ತಿದೆ. ಇವುಗಳಿಂದ ದೊರೆಯುವ ಹಾಲು ಶ್ರೀ ವೀರಭದ್ರ ಸ್ವಾಮಿಯ ಅಭಿಷೇಕಕ್ಕೂ ವಿದ್ಯಾರ್ಥಿಗಳಿಗಾಗಿಯೂ ಬಳಸಲಾಗುತ್ತದೆ. ಸಮಾಜದಲ್ಲಿ ತಮ್ಮ ಅಭಿಮಾನಿ ಭಕ್ತರ ಸಹಕಾರದೊಂದಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಕೋವಿಡ್-19ಕ್ಕೆ 5 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠವು ಸಮಾಜದ, ನಾಡಿನ and playful